ನೋಡಿ, ಈಗ ಸಂಜೋತಾ ಎಕ್ಸ್ಪ್ರೆಸ್ ಅಲ್ಲಿ ಬಾಂಬ್ ಬ್ಲಾಸ್ಟ್ ಆಯ್ತು, ಆಯ್ತಾ. ನೀವು ಗುಜರಾತ್ ರೈಟ್ಸ್ ಆಯ್ತು, ಬಾಂಬೆ ರೈಟ್ಸ್ ಆಯ್ತು. ಜಸ್ಟಿಸ್ ಶ್ರೀಕೃಷ್ಣ ಅವರದ್ದು ರಿಪೋರ್ಟ್ ತೆಗೆದು ನೋಡಿ, ಇಲ್ಲದ ಲಿಬರಾನ್ ಕಮಿಷನ್ ರಿಪೋರ್ಟ್ ತೆಗೆದು ನೋಡಿ, ಎಲ್ಲೆಲ್ಲಿ ಕೋಮು ಗಲಭೆಗಳಾಗಿದೆ ಅದರ ರಿಪೋರ್ಟ್ ತಗೊಳ್ಳೋದು ನೋಡಿ. ಆಗ ಅದರಲ್ಲಿ RSS ನ ಪಾತ್ರ ಏನಂತ ಗೊತ್ತಿದೆ. RSS ಹೇಗೆ ಈ ಎಳೆಯ ಪ್ರಾಯದಲ್ಲಿರುವ ವಿದ್ಯಾರ್ಥಿಗಳ ತಲೆ ಕೆಡಿಸಿ ಅವರನ್ನು ಇದಕ್ಕೆ ಅಣಿಗೊಳಿಸ್ತಾರೆ ಎನ್ನುವುದು ಅದರಲ್ಲಿ ಎಲ್ಲೋ ಇದೆ, ನಮ್ಗೆಲ್ಲ ಗೊತ್ತಿದೆ. ಈಗ ನೋಡಿ, ನಿಮಗೆ ಅದಕ್ಕೆ ಅವರು ಒಂಥರ ಅರೆ ಸೈನಿಕರ ತರ ಅವರನ್ನು ರೆಡಿ ಮಾಡ್ತಾರೆ. ಅದೇ ಉದ್ದೇಶ. ನಾನು ಅದಕ್ಕೆ ಅಲ್ಲಿಂದ ಶುರು ಮಾಡಿದ್ದೆ. ಅವರದ್ದು ಉದ್ದೇಶ, ಅಡಿಗೆವಾರದ್ದು ಉದ್ದೇಶ, ಮುಂಜೆದ್ದು ಉದ್ದೇಶ, ಗೋಲ್ವಾಲ್ಕರದ್ದು ಉದ್ದೇಶನೇ ಹಿಂದೂ ಸಂಘಟನೆಗಾಗಿ ಒಂದು ಸೇನೆಯನ್ನು ಕಟ್ಟಬೇಕು ಅಂತ. ಆ ಸೇನೆ ಯಾರನ್ನು ಕಟ್ಟಬೇಕು? ಮೆಜಾರಿಟಿ ಇರೋದು ಶೂದ್ರರೇ. ಅವರನ್ನು ಅದಿಟ್ಕೊಂಡು ಕಟ್ಟಬೇಕು ಅವರನ್ನು. ಈಗ ನೀವು ಅದು ಆ ರೀತಿ ಟ್ರೈನಿಂಗ್ ಪಡೆದವರು ಸುಮ್ಮನೆ ಇರ್ತಾರೆ. ಅವರು ಗೆದ್ರೆ RSS, ಸೋತ್ರೆ ಇವರು ಜೈಲಿಗೆ ಫಲಾನುಭವಿಗಳು, ಇವರು ವಿಕ್ಟಿಮ್ಗಳು ಅವರು, ಆಯ್ತಾ. ಕಾಲಾಳುಗಳು ಅವರೆಲ್ಲರೂ ಕಾಲಾಳುಗಳು. ಈಗ ನೀವು ಈ ಇಡೀ ಪ್ರಪಂಚದಲ್ಲಿ ಎಷ್ಟೊಂದು ದೊರೆಗಳು ಯುದ್ಧ ನಡೆಸಿದ್ದಾರೆ. ಅಲ್ಲಿ ಸತ್ತ ಸೈನಿಕರನ್ನು ಯಾರು ನೆನಪಿಟ್ಕೊಳ್ತಾರೆ? ಗೆದ್ದ ಅರಸನನ್ನು ಮಾತ್ರ ನೆನಪಿಟ್ಕೊಳ್ತಾರಲ್ವಾ? ಅದೇ ರೀತಿ ಇಲ್ಲಿ ಯಾರ್ಯಾರ ಬಲಿ. ಈಗ ನೀವು ಇನ್ನೊಂದು ಏನಂದ್ರೆ, ಇವರು ಶಾಖೆಗಳನ್ನು ನಡೆಸ್ತಾರಲ್ಲ, ಎಲ್ಲರೂ ಅದನ್ನೇ ಕೇಳುದು, ಇವರು ಮಕ್ಕಳನ್ನ ಯಾಕೆ ಕಳಿಸೋದಿಲ್ಲ? ಮಕ್ಕಳನ್ನು ಕಳಿಸ್ಬೇಕಲ್ಲ. ಅವ್ರಿಗೆ ಅವರ ಚಾರಿತ್ರ್ಯ ನಿರ್ಮಾಣ ಆಗೋದು ಬೇಡವಾ? ಈಗ ಇಲ್ಲಿ ಒಳ್ಳೇದನ್ನೇ ಅವ್ರಿಗೆ ಹೇಳ್ಕೊಡೋದಿದ್ರೆ, ದೇಶಭಕ್ತಿಯನ್ನೇ ಹೇಳ್ಕೊಡೋದಿದ್ರೆ, ಈ ದೇಶದ ಪರಂಪರೆ, ಇತಿಹಾಸ, ಪುರಾಣ ಅವರಿಗೆ ಅಷ್ಟೇ ನೀವು ಪಾಠ ಮಾಡೋದಿದ್ರೆ, ನಿಮ್ಮ ಮಕ್ಕಳಿಗೆ ಅದು ಬೇಡವಾ? ಅವ್ರ ಚರಿತ್ರೆಹೀನರಾಗಿರ್ಬೇಕು ಅವರು. ಬರೀ ಶೂದ್ರರ ಮಕ್ಕಳು, ಬಡವರ ಮಕ್ಕಳು, ದುರ್ಬಲರ ವರ್ಗದ ಮಕ್ಕಳನ್ನು ಯಾಕೆ ನೀವು ಅಲ್ಲಿ ತಗೊಂಡು ಬಂದು ಮಾಡ್ತೀರಿ?